ನನ್ನ ದಾರಿ ಗಟ್ಟ ಬಂದಿದ್ದ ಆ ದೀಪನ ಮುಗಿಸಿ ನಾನು ನೆಮ್ಮದಿಯಾಗಿರ್ಬೋದು ಅಂತ ಅಂದ್ಕೊಂಡ್ರೆ ಈಗ ಆ ದೀಪನ್ ಥರನೇ ಈ ದಿಶಾನು ಆಡ್ತಿದ್ದಾಳಲ್ಲ. ಮೊದಲೆಲ್ಲ ನನ್ನ ಎದುರಿಗೆ ನಿಂತು ಮಾತಾಡೋಕ್ಕೆ ಹೆದರ್ಕೊತಾಯಿದ್ದಾಳು, ಈಗ ನನ್ನ ಎದುರಿಗೆ ನಿಂತು ನನಗೆ ಚಾಲೆಂಜ್ ಹಾಕ್ತಾಳೆ ಅಂದರೆ ಇದಕ್ಕೆಲ್ಲ ನಾನು ಅವಳು ಕೊಟ್ಟಿರೋ ಸಲಿಗೆನೇ ಕಾರಣ. ಇನ್ಮೇಲೆ ನಾನು ಆ ದಿಶನ್ ಜೊತೆ ಸ್ಟ್ರಿಕ್ಟಾಗಿರ್ಬೇಕು, ಇಲ್ಲಾಂದ್ರೆ ಅವಳು ನನಗೆ ಮಣ್ಣು ಮುಕ್ಕಿಸ್ಬಿಡ್ತಾಳೆ. ದೀಪ ಒಂದು ಗತಿ ಕಾಣಿಸ್ದಾಗ ಇವಳಿಗೂ ಒಂದು ಗತಿ ಕಾಣಿಸ್ಲೇಬೇಕು. ಏನೋ ದೀಪ ಅವ್ರ ಬಗ್ಗೆ ಮಾತಾಡ್ದಂಗಿತ್ತು. ನಾನು ಇಲ್ವಲ್ಲ, ಏನೋ ಗತಿ ಕಾಣಿಸ್ಬೇಕು ಅಂತ ಹೇಳ್ದಂಗಿತ್ತು. ಮಗುನ್ ಕಳ್ಕೊಂಡಿದ್ದೀನಿ. ಗುರುನು ನನ್ನ ಬಿಟ್ಟು ಫಾರಿನ್ ಹೊರಟೋದ್ರು. ನನಗೆ ಈ ಥರ ಒಂದು ಗತಿ ಬಂತಲ್ಲ ಅಂತ ನನಗೆ ನಾನೇ ಹೇಳ್ಕೊಂಡು ಬೇಜಾರು ಮಾಡ್ಕೋತಿದ್ದೆ ಚಿರು. ಅಂಥದ್ರಲ್ಲೇ ನಾನು ಯಾಕೆ ಆ ಸತ್ತೋಗಿರೋ ದೀಪನ ಬಗ್ಗೆ ಮಾತಾಡ್ಬೇಕು ಹೇಳು? ಅದಕ್ಕೆ ಪ್ಲೀಸ್ ದೀಪ ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡ್ಬೇಡಿ. ಅವ್ರು ಬದುಕಿದ್ದಾರೆ. ಏನು ಹೇಳ್ತಿದ್ದೆ ಚಿರು? ದಯವಿಟ್ಟು ಅವ್ರಿಲ್ಲ ಅಂತ ಯಾರು ಹೇಳಬೇಡಿ. ಅದು ನಾನು ಯಾವತ್ತೂ ಒಪ್ಪಲ್ಲ. ಅವ್ರು ಎಲ್ಲೋ ಇದ್ದಾರೆ, ನನ್ನ ಮನಸ್ಸಲ್ಲಿ ಯಾವಾಗಲೂ ಇರ್ತಾರೆ. ಇಲ್ಲಿ ನನ್ನ ಬುಡಕ್ಕೆ ಬೆಂಕಿ ಬಿತ್ತಿದ್ರೆ ಇವನು ಮಾತ್ರ ಬೆಂಕಿಯಿಂದ ಸತ್ತಿರೋ ದೀಪನ ನೆನೆಸ್ಕೊಂಡು ಇನ್ನೂ ಬದುಕಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಅದು ಯಾವಾಗ ಈ ಹುಚ್ಚಾಟ ಬಿಡ್ತಾನೋ ಏನೋ ಗೊತ್ತಿಲ್ಲ. ಮಗ, ನೀನ್ ಚಿಕ್ಕವನಿರ್ಬೇಕಾದ್ರೆ ನನ್ನನ್ನು ಸ್ಕೂಟ್ರಲ್ಲಿ ರೌಂಡ್ ಓಡಿಸು ಅಂತ ಕೇಳ್ತಾ ಇದ್ದೆ. ಆಗ ನಾನು ನೀನು ಡ್ಯಾನ್ಸ್ ಮಾಡಿದ್ರೆ ನಿಂಗೆ ಸ್ಕೂಟ್ರಲ್ಲಿ ರೌಂಡ್ ಓಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಆಗ ನೀನು ಡ್ಯಾನ್ಸ್ ಮಾಡ್ತಾ ಇದ್ದೆ, ನಾನು ನಿನಗೆ ಸ್ಕೂಟ್ರಲ್ಲಿ ರೌಂಡ್ ಓಡಿಸ್ತಾ ಇದ್ದೆ. ಹೌದಪ್ಪ? ಹಾಂ. ಹಾಗೆ ನಿಮಗೆ ಖುಷಿ ಆಗ್ತಿತ್ತಾ? ತುಂಬ ಖುಷಿ ಆಯ್ತಿತ್ತು. ಅಪ್ಪನ ಮುಂದೆ ಮಗ ಕುಣಿದ್ರೆ ಅಪ್ಪನ ಖುಷಿ ಆಗಲ್ವೇನೋ? ಅಪ್ಪ ಒಂದು ನಿಮಿಷ ಇಳಿರಿ. ಯಾಕೋ? ಇಳಿರಿ, ಹೇಳ್ತೀನಿ. ಹಾ, ಏಯ್ ನಿಲ್ಸ, ಏನು ಇದು ನ್ಯೂ ಸೆನ್ಸು? ರೋಡಲ್ಲೆಲ್ಲ ಡ್ಯಾನ್ಸ್ ಆಡ್ಕೊಂಡು ಈ ರೋಡೇ ನಿಮ್ಮ ಅಪ್ಪಂದ? ರೀ ಸ್ವಾಮಿ, ನೀವು ನಡ್ಕೊತಾನೆ ಬರ್ತಾ ಇದ್ದೀರಾ, ಏನು ಅಂಬಾರಿಲಿ ಬರ್ತಿಲ್ವಲ್ಲ? ರೋಡು ನಮ್ಮಪ್ಪಂದು ಅಲ್ಲ, ನಿಮ್ಮಪ್ಪಂದು ಅಲ್ಲ, ನಿಮ್ಮ ತಾತಂದು ಅಲ್ಲ. ಹೋಗ್ರಿ ಸುಮ್ಮನೆ. ಏಯ್, ನಾನು ನಿನ್ನ ಸೀನಿಯರ್ ಅನ್ನೋದು ಮರಿಬೇಡ. ರೆಸ್ಪೆಕ್ಟ್ ಕೊಟ್ಟು ಮಾತಾಡೋ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಮಾತಾಡೋದು ವೇದ, ಮಾಡೋದೆಲ್ಲ ಕರ್ಮ. ನಡೀರಿ, ಗೊತ್ತಿದೆ. ಗೊತ್ತಾಯ್ತಲ್ಲ, ರೋಡು ಯಾರ ತಾತಂದು ಅಲ್ಲ, ಯಾರ ಅಪ್ಪಂದಲ್ಲ, ಇದು ಪಬ್ಲಿಕ್ದು. ಏಯ್, ಏನ್ರ ನಿಮ್ಮದು? ಹಾಗಲ್ಕಾಯಿಗೆ ಬೇವಿನಕಾಯಿ ಸಾಕ್ಷಿ ಏನು ಹಂಗೆ ಇವನ್ ಪರವಾಗಿ ವಹಿಸ್ಕೊಂಡು ಬರ್ತಾ ಇದ್ದೀರಾ? ಅವ್ರು ಮಾಡಿರೋ ಸಾಧನೆಗೆ ಬೆಸ್ಟ್ ಆಫೀಸರ್ ಅನ್ನೋ ಅವಾರ್ಡ್ ಕೊಟ್ಟು ಸನ್ಮಾನ ಮಾಡ್ತಾ ಇದ್ದಾರೆ. ಓಹೋ ನರಸಿಂಹ, ಅಂಥದ್ದೇನಪ್ಪ ದೊಡ್ಡ ಸಾಧನೆ ಮಾಡಿದ್ಯಾ ನೀನು? ನಾನು ಮಾಡಿರೋ ಕೆಲಸ ನೋಡಿ ಡಿಪಾರ್ಟ್ಮೆಂಟ್ ಅವರು ನನ್ನ ಗೌರವಿಸಿದ್ದಾರೆ. ಅದನ್ನು ನಿಮಗೆ ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಪ್ರೀತಿನಾಗಲಿ ಗೌರವನಾಗಲಿ ಪ್ರಶ್ನೆ ಮಾಡಬಾರ್ದು, ಸ್ವೀಕರಿಸ್ಬೇಕಷ್ಟೇ. ಹೌದೌದು ಕಣಯ್ಯ, ಬಿಟ್ಟು ಸಿಗುತ್ತೆ ಅಂದರೆ ಏನು ಬೇಕಾದರೂ ತಗೊತೀಯ ನೀನು. ಸಾಹೇಬ್ರೆ, ಆ ಮಾತು ವಾಪಸ್ ತಗೊಳ್ಳಿ. ಈ ವಯಸ್ಸಿಗೆ ಅವನು ನನಗಿಂತ ಹೆಚ್ಚು ಸಾಧನೆ ಮಾಡಿದ್ದಾನೆ. ನಿಯತ್ತು ಅನ್ನೋದು ಅವನ ರಕ್ತದಲ್ಲೇ ಹರಿತಾ ಇದೆ. ಅವನ ಸಾಧನೆ ಬಗ್ಗೆ ಟಿವಿ ನ್ಯೂಸಲ್ಲೆಲ್ಲ ಬಂದಾಗಿದೆ, ಜನ ಎಲ್ಲ ಅವನ್ನ ಹೊಗಳಿದ್ದಾರೆ. ನೀವು ಈ ರೀತಿ ಮಾತಾಡೋದು ಸರಿ ಇಲ್ಲ. ಅಲ್ಲಲ್ಲ, ಅಪ್ಪ ಮಗ ಎಲ್ಲಿ ಬಿಟ್ಟು ಕೊಡ್ತೀರ ಹೇಳಿ? ನಾನು ನೋಡ್ತೀನಿ.
ಎಷ್ಟು ದಿನ ಮೆರಿತೀರೋ ಮೆರೀರಿ. ರೀ ಇಲ್ಲಿ ತುಳಿತೀನಿ ಮೆರಿತೀನಿ ಅಂದವರೆಲ್ಲ ಮಣ್ಣಾ ಹೋಗಿದ್ದಾರೆ. ನಮ್ಮದು ಅನ್ನೋದು ಯಾವುದು ಶಾಶ್ವತ ಇಲ್ಲ, ಒಂದಿನ ಎಲ್ಲ ಹೋಗಲೇಬೇಕು. ಇರೋ 4 ದಿನದಲ್ಲಿ ಎಷ್ಟು ದ್ವೇಷ ಸಾಧಿಸ್ತೀರಾ? ಸಾಧ್ಯ ಆದರೆ ಪ್ರೀತಿ ಕೊಡಿ, ಪ್ರೀತಿ ಮಾತ್ರನೇ ಸಿಗೋದು, ಬೇರೆ ಏನೂ ಸಿಗಲ್ಲ. ನಿಮ್ಮ ಮಗಳೇ ನಿಮ್ಮ ಗುಣ ಇಷ್ಟಪಡದೆ ನಮ್ಮ ಮನೆಗೆ ಬಂದಿದ್ದಾಳೆ, ಅಂಥದ್ರಲ್ಲಿ ನನ್ನ ಮೇಲೆ ದ್ವೇಷ ಸಾಧಿಸಿ ಏನು ಸಿಗುತ್ತೆ ನಿಮಗೆ? ಲೈ, ನೀತಿ ಪಾಠ ಹೇಳೋದಕ್ಕೆ ಬರಬೇಡ. ನಾನೇನು ಗಣಿ ಸುಬ್ಬು ಥರ ಸ್ಟೂಡೆಂಟ್ ಅಲ್ಲಮ್ಮ. ಅಲ್ಲ ಸರ್, ಒಂದ್ ಕಾಲದಲ್ಲಿ ನೀವು ಸ್ಟೂಡೆಂಟೇ. ಸುಬ್ಬು, ಮೇ ಬಿ ಇವರು ನಮ್ಮ ಥರ ಇದ್ದಾಗ ಕೆಟ್ಟ ಸ್ಟೂಡೆಂಟ್ ಆಗಿದ್ರು ಅನ್ಸುತ್ತೆ, ಅದಕ್ಕೆ ಈಗಲೂ ಬರೀ ಕೆಟ್ಟ ಬುದ್ಧಿನೇ ತುಂಬಿಕೊಂಡಿದೆ. ಹೋಗಿ ಹೋಗಿ, ಉರ್ಸಕ್ ಬಂದ್ರೆ ನೀವೇ ಉರ್ಕೊಂಡು ಹೋಗ್ಬೇಕು. ಲೋ ಸುಬ್ಬ, ಅಲ್ಲೋಡ ನಮ್ಮ ಸಿಂಹ ಎಷ್ಟು ಸಗರ ಕಾಣಿಸ್ತಿದೆ. ಇಲ್ಲ ಬರೀ ಸಿಂಹ ಅಲ್ಲ ಕಣ, ಪಕ್ಕದಲ್ಲಿ ಜಿಂಕೆ ನೋಡೋ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ. ಲೇ ಗಣಿಸುಬ್ಬು, ಏನೋ ಅದು ಸಿಂಹ ಜಿಂಕೆ ಅಂತ ಮಾತಾಡ್ತಿದ್ದೀರಾ? ಅಯ್ಯೋ ದೇವ್ರೆ, ಏನ್ರೋ ಬ್ಯಾನರ್ ಅಲ್ಲಿ ನಿಮ್ ಫೋಟೋ ಮಾತ್ರ ಇದೆ, ನನ್ ಫೋಟೋ ಯಾಕ್ರೋ ಹಾಕ್ಸಿಲ್ಲ? ಆಂಟಿ, ನೀವೇನ್ ದುಡ್ಡು ಕೊಟ್ಟಿದ್ದೀರಾ ನಿಮ್ ಫೋಟೋ ಹಾಕ್ಸಕ್ಕೆ? ಅಂದ್ರೆ ನೀವೆಲ್ಲ ದುಡ್ಡು ಕೊಟ್ಟು ಬ್ಯಾನರ್ ಅಲ್ಲಿ ಫೋಟೋ ಹಾಕ್ಸ್ಕೊಂಡಿರೋದಾ? ಹೌದು ಮತ್ತೆ. ಅದ್ಗೆ ಹೋಗ್ಲಿ ಬಿಡೆ. ಆಂಟಿ, ಏನ್ ನೋಡ್ತಾ ಇದ್ದೀರಾ? ಬೇಗ ಮನೆಗೆ ಹೋಗಿ ಆರ್ತಿ ತಟ್ಟೆ ತಗೋ ಬನ್ನಿ. ಯಾಕೋ? ದೃಷ್ಟಿ ತೆಗಿಯಕ್ಕೆ. ಅಂದ್ರೆ ನನ್ ದೃಷ್ಟಿ ಅಷ್ಟೊಂದು ಕೆಟ್ಟಾಗಿದ್ಯೇನೋ? ಲವ್, ನಮ್ಮ ಅಣ್ಣನ ಮಗ ಕಣೋ, ಅವನ್ಗೆ ನನ್ ದೃಷ್ಟಿ ತಾಗ್ಬಿಡತ್ತಾ? ನಾನ್ ಹೇಳಿದ್ದು ನರಸಿಂಹಣ್ಣಂಗಲ್ಲ, ನಮ್ಮಿಬ್ರಿಗೂ ದೃಷ್ಟಿ ತೆಗಿಯಕ್ಕೆ. ನಿಮ್ಮಿಬ್ರಿಗೂ ಮಾಡ್ತೀನಿ ರೀ. ಸಂಜನಾ, ಬ್ಯಾನರ್ನ ತುಂಬ ಚೆನ್ನಾಗಿ ಮಾಡಿಸಿದ್ಯಮ್ಮ. ತನ್ನ ಮಗ ಒಳ್ಳೆ ಹೀರೋ ಥರ ಕಾಣಿಸ್ತಿದ್ದಾನೆ. ಥ್ಯಾಂಕ್ಸ್ ಅತ್ತೆ. ಅಂದ್ಹಾಗೆ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ನೀವು ಹೇಳಲೇ ಇಲ್ಲ. ಅರೆ ಏನಮ್ಮ ಸಂಜನಾ ಹೀಗೆ ಕೇಳ್ತಿದ್ಯಾ? ನಮ್ಮ ನರಸಿಂಹ ಹೀರೋ ಆದ್ಮೇಲೆ ಹೀರೋಯಿನ್ ನೀನೇ ಅಲ್ವಾ? ಲೋ ಸುಬ್ಬ, ಅಲ್ಲಿ ನೋಡು ಅಕ್ಕ ಇಷ್ಟು ನಾಚ್ಕೊಂತಿದೆ. ಅಕ್ಕಂಗೆ ಲವ್ ಆಗಿದೆ. ಸುಬ್ಬ, ಗಣಿ, ಏನೋ ಇಷ್ಟೊಂದು ಸಂತೋಷವಾಗಿ ಡ್ಯಾನ್ಸ್ ಮಾಡ್ತಿದ್ದೀರಾ? ಏನು ಕಾರಣ ಅಂತ ಕೇಳ್ಬೋದಾ? ಏನಿದಲ್ಲ? ಲೋ ನರಸಿಂಹ, ಬ್ಯಾನರ್ ನೋಡು, ಅದ್ರಲ್ಲಿ ನಿನ್ ಫೋಟೋ ನೋಡು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಯಾ ಅಲ್ವಾ? ಅದಕ್ಕೆ ಈ ಬ್ಯಾನರ್ ಮಾಡಿಸು ಅಂತ ನಿನ್ಗೆ ಯಾರು ಹೇಳಿದ್ರು? ನಾನೇ ಹೇಳಿದ್ದು ಕಣೋ. ಯಾಕೋ ಅದರಲ್ಲೇನು ತಪ್ಪಿದೆ?